ಇವತ್ತು ಸಮಥಿಂಗ್ ಸ್ಪೆಷಲ್. ನಾವು ಇಲ್ಲಿ ಮೂವಿ ನೋಡೋಕ್ಕೆ ಇಲ್ಲಿ ಹೇಗೆ ಅಂದರೆ ನಮ್ಮ ಕಡೆ ಹೆಂಗೆ ರೈಲ್ವೆ ಸ್ಟೇಷನಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಿರುತ್ತೆ, ಇಲ್ಲೂ ಕೂಡ ಅದೇ ಥರ ಅಂಗಡಿಗಳಿದೆ. ಲೈಕ್ ಸಬ್ವೆ, ನೋಡಿ H&M ಒಂದಷ್ಟು ಬಟ್ಟೆನು ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗಾಗುತ್ತೆ, ಏನೇನೋ ಮಾಡೋದು ಅಂತ ಆಗಲಿ ಅಂತ. ನಮ್ಮ ಇಂಡಿಯಾದಲ್ಲಿ ಯಾಕೆ ಇವ್ರು ಎಷ್ಟೊಂದು ಕಲೆಕ್ಷನ್ಸ್ ಮೇಂಟೈನ್. H&Mನಲ್ಲಿ ಫುಲ್ಲು ಶಾಪ್ ಮಾಡಿಬಿಟ್ಟೆ. ನಾನೆಲ್ಲ ಮಿನಿ ಇಂಡಿಯಾಗೆ ಬಂದಿರೋ ಥರ ಫೀಲ್ ಬರ್ತದೆ ಥಿಯೇಟರ್ ಹತ್ರ. ನಾನು ಫಸ್ಟ್ ನೋಡ್ಬಿಟ್ಟಿಯಪ್ಪ, ಕ್ಲೋಸ್ ಆಗ್ಬಿಟ್ಟಿದ್ಯಾ, ನನ್ನ ಹಸಿಮೆಣಸಿಗೆ ಸಿಗಲ್ಲಪ್ಪ ಇವತ್ತ ಅಂತ ಟೆನ್ಷನ್ ಆಗಿತ್ತು. ಆಲ್ ಟೂತ್ ಪೌಡರ್ ಇದೆ. ಆಮೇಲೆ ಮಂಡಕ್ಕಿ ತಗೊಂಡ್ವಿ, ಮಂಡಕ್ಕಿ ಸಿಕ್ತು. ಹಂಗೆ ಹಸಿ ಪಸಿ ಏನೋ ಕ್ಲೀನು ಎಲ್ಲ ಅವು ಇವನ್ನೆಲ್ಲ ಹಾಕಿದ್ರೆ ಏನೋ ಮಾಡ್ಕೊಡ್ತಾನೆ ವೆಜ್ ಅಂದ್ರೆ ಬರೀ ಎಲೆ. ನಮಸ್ಕಾರ, ನಾನು ಅರ್ಪಿತಾ ತೇಲ್ಕರ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ನಾನು ಹೇಳ್ತಾ, ಇವತ್ತು ನಾವು ಪುನಃ ಹೊರಗಡೆ ಬಂದಿದ್ದೀವಿ. ಆದರೆ ಇವತ್ತು ಸಮಥಿಂಗ್ ಸ್ಪೆಷಲ್. ನಾವು ಇಲ್ಲಿ ಮೂವಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಆಬ್ವಿಯಸ್ಲಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಇವಾಗ ಯಾವ ಮೂವಿ ಅಂತ. ಕಲ್ಗೆ ಮೂವಿನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಸ್ಕ್ರೀನ್ ತುಂಬ ಚಿಕ್ಕದಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಮೂವಿ ನೋಡಬೇಕು ಅಂತಂದರೆ ಇವಾಗ ಹೋಗಿ ಯಾವುದಿದೆ ಅದ್ರಲ್ಲಿ ನೋಡಲೇಬೇಕು. ಆ್ಯಂಡ್ ಪಾಪ ಗುರುಗೆ ತುಂಬ ಬೇಜಾರಾಗ್ತಿದೆ ಅದರಿಂದ, ಸ್ಕ್ರೀನ್ ಚಿಕ್ಕದಿರೋದ್ರಿಂದ. ಅವ್ನು ತುಂಬ ಮೂವಿ ಜಂಗಿ, ಎಲ್ಲ ಮೂವಿನೂ ಮಿನಿಮಮ್ 10 ಸಲನಾದರೂ ನೋಡಿರ್ತಾನೆ. ಆ್ಯಂಡ್ ಯಾವುದೇ ಮೂವಿ ಬಂದರೂ ಅಷ್ಟೇ ಅವ್ನು ಹೋಗಿ ಥಿಯೇಟರ್ಗೆ ಹೋಗಿನೇ ಅವ್ನು ನೋಡೋದು. ಅದರಲ್ಲೂ ಪ್ರಭಾಸ್ ಫ್ಯಾನ್ ಅವನು. ಇನ್ನು ಹೇಳಬೇಕಾ, ಆದಿಪುರುಷ ಅಂತ ದೊಡ್ಡ ಸ್ಕ್ರೀನಲ್ಲಿ ತೋರಿಸಿರೋದು ಅವನು ನನಗೆ. ಇನ್ನು ಈ ಮೂವಿಗೆ ತುಂಬ ಫೀಲ್ ಆಗ್ತಾ ಇದ್ದಾನೆ, ಚಿಕ್ಕ ಸ್ಕ್ರೀನಲ್ಲಿ ಹಿಂಗೆ ಹೋಗಿ ನೋಡಬೇಕಲ್ಲ ಅಂತ. ಸೊ ಬಟ್ ಪರವಾಗಿಲ್ಲ, ಇವತ್ತು ಮೂವಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಸೇಮ್ ಇಲ್ಲಿ ನಮಗೆ ಇಂಡಿಯನ್ ಸ್ಟೋರಲ್ಲಿ ಏನೋ ಅಷ್ಟೊಂದು ಸಿಗಲ್ಲ ನಮ್ಮೂರಲ್ಲಿ. ಮತ್ತು ಒಂದಷ್ಟು ಹಿಟ್ಟು ಅವನ್ನೆಲ್ಲ ತೊಗೋಬೇಕು. ಹಾಗಾಗಿ ನಮಗೆ ಹೇಗಿದ್ರೂ ಹೋಗ್ತಿದ್ದೀವಿ ಅಲ್ಲೇ ಮೂವಿ ನೋಡೋಕ್ಕೆ ಅದೇ ಸಿಟಿಲಿ. ಸೊ ಹಾಗೆ ನಮ್ಗೆ ಬೇಕಾಗಿರೋದು ಎಲ್ಲದನ್ನು ತೊಗೊಂಬರೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಮೂವಿ ಇರೋದು ಸಮಯ ಅರೌಂಡ್ 3 o'clock. ನಾವು ಬೆಳಿಗ್ಗೆ ಬೇಗನೆ ಹೊರಟ್ಬಿಟ್ಟಿದ್ದೀವಿ 10 ಗಂಟೆಗೆ. ಸೊ ದಟ್ ಅಲ್ಲಿವರೆಗೂ ಎಲ್ಲ ಸುತ್ತಾಡಿ ಏನೇನು ಬೇಕೋ ಅದನ್ನು ತೊಗೊಂಡು ಅಲ್ಲೊಂದು ಮತ್ತೆ ಮಾಲ್ ಇದೆ ದೊಡ್ಡದು. ಟೈಮ್ ಆದರೆ ಅದಕ್ಕೂ ಹೋಗೋಣ. H&Mಲ್ಲಿ ಸ್ವಲ್ಪ ಆಫರ್ಸ್ಗಳೆಲ್ಲ ಇದ್ವು. ಸೊ ಒಂದಷ್ಟು ಬಟ್ಟೆನು ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗಾಗುತ್ತೆ, ಏನೇನೋ ಮಾಡೋದು ಅಂತ. ಆಗಲ್ಲ ಅಂತ ನೋಡಿ. ಓಕೆ, ಆಮೇಲೆ ಇವತ್ತು ನಾನು ಟ್ರೈನಿಂದ ವಿಡಿಯೋ ಶುರು ಮಾಡ್ತಿದ್ದೀನಿ. ಯೂಶಲಿ ಮನೆಯಿಂದನೇ ಶುರು ಮಾಡ್ತಿದ್ದೆ. ನೆನ್ನೆ ಒಂದು ಕೆಲಸ ಮಾಡಿದ್ದೀನಿ. ಏನಂತಂದರೆ, ಫ್ರೆಂಡ್ ಎಲ್ಲರೂ ಮನೆಗೆ ನಾವು ಒಂದು ಕಡೆ ಮೀಟಪ್ ಆಗಿದ್ವಿ. ಅಲ್ಲಿ ನನಗೊಂದಷ್ಟು ಎಡಿಟಿಂಗ್ ಕೆಲಸಗಳು ಇತ್ತು. ಸೊ ಫೋನು, ಚಾರ್ಜರು ಎಲ್ಲ ತೊಗೊಂಡೋಗಿದ್ದೆ. ಬರ್ತಾ ಮಿಸ್ ಆಗಿ ಚಾರ್ಜರ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಹಾಗಾಗಿ ನನಗೆ ನೆನ್ನೆಯಿಂದ ಏನೂ ಚಾರ್ಜ್ ಇರಲಿಲ್ಲ ಫೋನಲ್ಲಿ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಏನೂ ಮಾಡಲಿಲ್ಲ. ಅದಾದಮೇಲೆ ಮತ್ತೆ ಪುನಃ ಇವತ್ತು ಹೆಂಗಿದ್ರು ಫ್ರೆಂಡ್ ಬರಬೇಕಿತ್ತು ನಮ್ಮ ಜೊತೆನೇ. ಹಾಗಾಗಿ ಅವ್ರು ಕನೆಕ್ಟರ್ ತೊಗೊಂಬಂದು ಅದಾದಮೇಲೆ ಪವರ್ ಬ್ಯಾಂಕಿಗೆ ಚಾರ್ಜ್ ಹಾಕಿ, ಚಾರ್ಜ್ ಆದಮೇಲೆ ಇವಾಗ ವಿಡಿಯೋ ಶುರು ಮಾಡಿದ್ದೀನಿ. ಸೊ ಆವಾಗವಾಗ ಎಂಥ ಕೆಲಸಗಳು ಮಾಡ್ತಾನೆ ಇರ್ತೀನಿ. ಸೊ ಇವತ್ತು ಆ್ಯಕ್ಚುಲಿ ಬೇರೆ ಥರ ಟ್ರೈನಲ್ಲಿ ಬಂದಿದ್ದೀವಿ. ಏನು ಟ್ರೈನ್ ತಂದ್ರೆ SJ ರೀಜ್ನಲ್ ಅಂತ. ಅದಕ್ಕಿಂತ ಇದು ತುಂಬ ಚೆನ್ನಾಗಿದೆ ಟ್ರೈನು. ಮೇಲ್ಗಡೆ ಕಂಪಾರ್ಟ್ಮೆಂಟು, ಕೆಳಗಡೆ ಕಂಪಾರ್ಟ್ಮೆಂಟ್, ಈ ಥರ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಟಾರ್ಟಿಂಗ್ 2 ಬೋಗಿಯಲ್ಲಿ ನಾವು ಹತ್ತಕ್ಕಾಗಲ್ಲ ಅಂತ, ಯಾಕಂದರೆ ಅದು ಫಸ್ಟ್ ಕ್ಲಾಸ್ ಬೋಗಿಗಳಂತೆ. ಸೊ ಅದಕ್ಕೆ ಹಿಂದ್ಗಡೆ ಇರುವಂಥದ್ದಕ್ಕೆ ಹತ್ಕೊಂಡ್ವಿ. ಸೊ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಇದು 1.5 hours ಅಲ್ಲ, 1 hourಲ್ಲೇ ರೀಚ್ ಮಾಡೋಕ್ಕೆ. ಇದು ಸ್ವಲ್ಪ ಫಾಸ್ಟಾಗಿ ಹೋಗುತ್ತೆ. ಅದಕ್ಕೆ ಐ ಗೆಸ್ ಅದು ಕಾಸ್ಟ್ಲಿ ಅನಿಸುತ್ತೆ ಅಲ್ವಾ ಟಿಕೆಟು. ಯಾ, ಬಟ್ ನಾವು ಸಿಮಿಲರ್ಲಿ ಪಾಸ್ನ ಲೈನ್ ಮಾಡಿದ್ದೀವಿ ಇವತ್ತು. ನಾನು ಲೈನ್ ಮಾಡಿದ್ದೀನಿ, ಇವನ ಹತ್ರ ಆಲ್ರೆಡಿ ಪಾಸ್ ಇತ್ತು. ಯಾಕಂದರೆ ಅಲ್ಲಿ ಹೋಗಿ ತುಂಬ ಕಡೆ ಸುತ್ತಾಡಬೇಕಲ್ವ. ಸೊ 1 ಡೇಗೆ ನಾನು ಬೇರೆಯವ್ರ ಹತ್ರ ಹಾಫ್ ರೇಟಿಗೆ ಟಿಕೆಟ್ನ ತೊಗೊಂಡಿದ್ದೀನಿ. ಬಿಕಾಸ್ ಅವ್ರು ಇವತ್ತು ಯೂಸ್ ಮಾಡಲ್ಲ. ಸೊ ಅವ್ರಿಗೂ ಅದು ಬೆನಿಫಿಷಿಯಲ್ಲು, ನನಗೂ ಬೆನಿಫಿಷಿಯಲ್. ಇನ್ಸ್ಟೆಡ್ ಆಫ್ ಹೋಲ್ ಟಿಕೆಟ್ನ ನಾನು ಬೈ ಮಾಡೋದಕ್ಕಿಂತ. ಆ್ಯಂಡ್ ಇನ್ನೇನು ಇವಾಗ ಒಂದು 5 minutesಲ್ಲಿ ನಾವು ರೀಚ್ ಆಗ್ತೀವಿ. ಆಲ್ಮೋಸ್ಟ್ ಬಂದಿದ್ವಿ, ಐ ಗೆಸ್ ಬಂದ್ವಿ.
ಅದೇನೊಂದಿಲ್ಲ ನಮ್ಗೆ ಗೊತ್ತಿತ್ತು. ಅಲ್ಲಿಂದ ಓಕೆ ಇನ್ನೊಂದು 5 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ. ಆ್ಯಂಡ್ ಓಡ್ಕೊಂಡು ಬಂದಿದ್ದು ಟೈಮ್ ಇದೆ ಅಂತ ಎವ್ರಿ ಟೈಮ್ ನಾನೇ ಲೇಟ್ ಮಾಡೋದು. ಅದಕ್ಕೆ ಮತ್ತೆ ಉಗಿಸ್ಕೊಂಡೆ. ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಕಾಫಿ ಕುಡಿಯೋಕ್ಕಾಗಲಿಲ್ಲ. ಅದಕ್ಕೆ ಇಳಿದ ಮೇಲೆ ಕಾಫಿ ಕುಡಿದು ಆಮೇಲೆ ಇಂಡಿಯನ್ ಸ್ಟೋರಿಗೆ ಹೋಗಿ ಏನೇನೆಲ್ಲ ತೊಗೊಂಡು ಸ್ವಲ್ಪ ಸುತ್ತಾಡಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಇವತ್ತು 90% ರೈನ್ ತೋರಿಸ್ತಾ ಇದೆ. ಸೊ ಸಖತ್ತು ಮಳೆ ಬರುತ್ತೆ ಇವತ್ತು. ಚಳಿನೂ ಹಾಗೆ ಇದೆ, ಅದಕ್ಕೆ ಫುಲ್ ಹುಡಿ ಎಲ್ಲ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ಮಳೆ ಬಂದರೆ ತುಂಬ ಕಷ್ಟ. ಜಾಕೆಟ್ಸ್ ಎಲ್ಲ ಇದೆ, ಬಟ್ ಸ್ಟಿಲ್ ಮಳೆ ಬಂದರೆ ಕಷ್ಟನೇ ಓಡಾಡೋದಕ್ಕೆ ಎಲ್ಲದಕ್ಕೂ. ಇವತ್ತು ಹೆಂಗಾಗುತ್ತೆ ಏನಾಗುತ್ತೆ ಅಂತ ನಾನು ಮುಂದೆ ನಿಮಗೆ ಹೇಳ್ತಾ ಹೋಗ್ತೇನೆ. ಗೊತೆನ್ಬರ್ಗಿಗೆ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ 1 ಅವರ್ ಆಯಿತು ಇಲ್ಲಿ ರೀಚ್ ಆಗೋದಕ್ಕೆ. ಸೊ ನಿನ್ನೆ ನಾವು ಹೌಸ್ ಪಾರ್ಟಿ ಮಾಡಿರೋದ್ರಿಂದ ಒಂದಷ್ಟು ಐಟಮ್ಸ್ಗಳು ಉಳಿದಿತ್ತು. ನಾನು ಗೋಬಿ ಮಂಚೂರಿ ಮಾಡಿದ್ದೆ, ಹಾಗೆ ಎಲ್ಲರೂ ಮಾಡಿದ್ದು ಸ್ವಲ್ಪ ಉಳಿದಿತ್ತು, ಅದನ್ನು ತೊಗೊಂಬಂದಿದ್ವಿ. ಅದನ್ನೇ ಎಲ್ಲರೂ ತಿಂದಾಗಿದೆ. ಬಟ್ ಆದರೂ ತುಂಬ ಚಳಿ ಇರೋದ್ರಿಂದ 1 ಕಪ್ ಕಾಫಿ ಆದರೂ ಕುಡಿಯೋಣ ಅಂತ ಹೊರಗೆ ಬಂದು ಇಲ್ಲಿ ಕಾಫಿ ಕುಡಿತಾ ಇದ್ದೀವಿ. ಇಲ್ಲಿ ಹೇಗೆ ಅಂದರೆ ನಮ್ಮ ಕಡೆ ಹೆಂಗೆ ರೈಲ್ವೆ ಸ್ಟೇಷನಲ್ಲಿ ಚಿಕ್ಕ ಅಂಗಡಿಗಳಿರುತ್ತೆ, ಇಲ್ಲೂ ಕೂಡ ಅದೇ ಥರ ಅಂಗಡಿಗಳಿದೆ. ಲೈಕ್ ಸಬ್ವೆ, ಎಕ್ಸ್ಪ್ರೆಸ್ ಹೌಸ್, ಈ ಥರ ತುಂಬ ಶಾಪ್ಗಳಿದ್ದಾವೆ. ಸೊ ಎಲ್ಲರೂ ಇಲ್ಲೇ ಆಲ್ಮೋಸ್ಟ್ ತಿಂಡಿ ತಿಂದು ಹಾಗೆ ಟ್ರೈನ್ ಹತ್ತಾರೆ ಅಥವಾ ಬಂದ ಮೇಲೆ ಊಟ ಮಾಡ್ತಾರೆ. ನಮ್ಮ ಥರ ಪ್ರಾಪರ್ ಊಟಗಳು ಇವ್ರೇನು ಮಾಡಲ್ವಲ್ಲ, ಸೊ ಸೇಮ್ ಊಟ ಇಲ್ಲಿ ತಿಂತಾರೆ. ಅದಕ್ಕೆ ಫಸ್ಟು ಕಾಫಿ ಕುಡಿದು ಆಮೇಲೆ ಹೊರಗೆ ಹೋಗೋಣ ಅಂತ ನಾವು ಅಂದ್ಕೊಂಡೆ. ಸೊ ಕ್ರೊಸೆಂಟ್ ಇದೆ, ಕಾಫಿ ಇದೆ. ಸೊ ಬನ್ನಿ ಕಾಫಿ ಕುಡಿದು ಮತ್ತೆ ಮುಂದಕ್ಕೆ ಹೋಗೋಣ. ಆ್ಯಂಡ್ ಶಾಪ್ ಅಂತೂ ಫುಲ್ ಆಗೋಗಿದೆ, ಸಿಕ್ಕಾಬಟ್ಟೆ ಜನ ಇದ್ದಾರೆ. ಕಾಫಿ ಸಿಕ್ಕಿದೆ ಅಲ್ಲ, ಅದೇ ದೊಡ್ಡ ವಿಷಯ ಅಂತ ಅನ್ನಿಸ್ತು ನನಗೆ, ಅಷ್ಟೊಂದು ಜನ. ಸೊ ಕಾಫಿ ಎಲ್ಲ ಕುಡ್ದಾಯಿತು. ಈಗ ಫಸ್ಟು ಮಾಲಿಗೆ ಹೋಗೋಣ ಅಂದ್ಕೊಂಡ್ವಿ. ನಿಮಗೆ ಗೊತ್ತಿರೋ ಹಾಗೆ ಸ್ವೀಡನ್ನಲ್ಲಿ H&Mದು ಮೇನ್ ಬ್ರ್ಯಾಂಚ್ ಇರೋದು, ಅಂದರೆ ಸ್ವೀಡನಲ್ಲಿ ಅದು ಶುರುವಾಗಿದ್ದು. ಸೊ H&Mಲ್ಲಿ ತುಂಬ ಕಡಿಮೆಗೆ ನಮಗೆಲ್ಲದು ಸಿಗುತ್ತೆ. ಆ್ಯಂಡ್ ನಾನು ಇಲ್ಲಿಗೆ ಬಂದಾಗಿಂದ ಶಾಪಿಂಗ್ ಏನೂ ಮಾಡಿಲ್ಲ. ಸೊ ನೋಡೋಣ ಇವತ್ತು ಹೋಗಿ H&Mಲ್ಲಿ ಏನೇನು ಚೆನ್ನಾಗಿದೆ ಟ್ರೈ ಮಾಡೋಣ. ಹುಡೀಸ್ಗಳೆಲ್ಲ ತುಂಬ ಆಫರಲ್ಲಿದೆ ಅಂತೆ, ನೋಡೋಣ ಯಾವುದಾದ್ರೂ ಇಷ್ಟ ಆದರೆ ತೊಗೊಂಬರ್ತೀನಿ. ಸೊ ಇದು ನೋಡಿ H&Mಗೆ ಬಂದಿದ್ದೀವಿ. ಇದು ತುಂಬ ದೊಡ್ಡ H&M ನಾನು ನೋಡಿರೋದು. ಆ್ಯಂಡ್ ಕಲೆಕ್ಷನ್ ಇದೆ ಗೊತ್ತಾ, ಇಲ್ಲಿ ಇಂಡಿಯಾದಲ್ಲಿ ಇದ್ರದ್ದು 1% ಇಲ್ಲ ಅಂತ ನನಗನ್ನಿಸ್ತು. ಆ್ಯಂಡ್ ಈವನ್ ಜ್ಯುವೆಲರಿ ಸೆಕ್ಷನಲ್ಲೂ ಎಷ್ಟು ವೆರೈಟೀಸ್ ಇದೆ ಅಂದರೆ ನನಗೆ ಶಾಕೇ ಆಗೋಯ್ತು ಇಲ್ಲಿ ನೋಡಿದಾಗ. ಯಪ್ಪ ಇಷ್ಟೊಂದು ಇದೆಯಾ ಇಲ್ಲಿ ಅಂತ. ನಮ್ಮ ಇಂಡಿಯಾದಲ್ಲಿ ಯಾಕೆ ಇವ್ರು ಎಷ್ಟೊಂದು ಕಲೆಕ್ಷನ್ಸ್ ಮೇಂಟೈನ್ ಮಾಡಿಲ್ಲ ಅಂತ ಅನ್ನಿಸ್ತು. ನೋಡಿ ಇಲ್ಲಿ ಎಷ್ಟು ಸೆಕ್ಷನ್ಸ್ಗಳಿದೆ, ಯಪ್ಪ ದೇವ್ರೆ. ಕೆಳಗೂ ಇದೆ ಹುಡುಗಿ ಸೆಕ್ಷನ್ನು, ಆ್ಯಂಡ್ ಇಲ್ಲೂ ಅಷ್ಟೇ ಸಿಕ್ಕಾಗಟ್ಟೆ ಇದೆ ನೋಡಿ. ಎಲ್ಲ ಸೇಲ್ ಇದೆ ನೋಡಿ. ಇದೆಲ್ಲ ಹುಡೀಸು ಮತ್ತು ಸ್ವೆಟ್ ಶರ್ಟ್ಗಳು ಇವೆಲ್ಲ ಜಸ್ಟ್ 120 ಕ್ರೋನ್ಸ್ ಇದೆ, ಅಂದರೆ 800 ರುಪೀಸ್ 900 ರುಪೀಸ್. ಸೊ H&Mಲ್ಲಿ ಫುಲ್ಲು ಶಾಪ್ ಮಾಡಿಬಿಟ್ಟೆ. ಸಖತ್ ಕಲೆಕ್ಷನ್ ಇತ್ತು. ಆ್ಯಂಡ್ ಎಲ್ಲ ಎಷ್ಟು ಕಡಿಮೆಗಿದೆ, ಜಸ್ಟ್ ಒಂದು 300-400 ರುಪೀಸ್. ಆ್ಯಂಡ್ ಒಂದು ಬ್ಲೇಸರ್ ತೊಗೊಂಡೆ, ನೀವು ಬಿಲೀವ್ ಮಾಡಲ್ಲ, ಜಸ್ಟ್ ಒಂದು 800-900 ರುಪೀಸ್ಗೆ ಬೇಜ್ ಕಲರ್ ಬ್ಲೇಸರ್ ತೊಗೊಂಡಿದ್ದು. ನಂಗೆ ಅದೇ ಥರದ್ದು ಬ್ಲ್ಯಾಕು ಕೂಡ ಬೇಕಿತ್ತು, ಬಟ್ ಸಿಕ್ಕಿಲ್ಲ. ನಮ್ಮೂರಲ್ಲೂ ಕೂಡ H&M ಇದೆ, ಅಲ್ಲೂ ಆಫರ್ಸ್ ಇರುತ್ತೆ ಅನ್ಸುತ್ತೆ. ನೆಕ್ಸ್ಟ್ ವೀಕ್ ಹೋಗಿ ತೊಗೊಳ್ಳೋಣ. ಬಟ್ ಸಕ್ಕತ್ತಾಗಿದೆ, ನನಗಂತೂ ಫುಲ್ ಖುಷಿ ಆಗೋದು ಎಲ್ಲ ಇಲ್ಲಿ ಶಾಪ್ ಮಾಡಿ. ಇವಾಗ ಮೂವಿಗೆ ಹೋಗ್ತಾ ಇದ್ದೀವಿ. 2:10 ಆಯಿತು. ಪಡ ಮಾಡಿದ್ವಿ. ಆದರೂ ತುಂಬ ಚೆನ್ನಾಗಿದೆ. ಎಷ್ಟೊಂದು ಇನ್ನೂ ತೊಗೋಬೇಕಂತ ಅನ್ನಿಸ್ತಾ ಇತ್ತು, ಅಷ್ಟೊಂದಿದೆ. ನನ್ನ ಖುಷಿ ನೋಡಿ ನಿಮಗೆ ಗೊತ್ತಾಗಿರ್ಬೇಕಲ್ಲ. ಓಕೆ, ಈಗ ಕಲ್ಕಿ ಮೂವಿಗೆ ಹೋಗ್ತಾ ಇದ್ದೀವಿ. ಮೂವಿಗೆ ಹೋಗಿ ಬಂದ ಮೇಲೆ ಇನ್ನೂ ಟೈಮ್ ಇರುತ್ತೆ, ಸೊ ಆವಾಗ ಇಂಡಿಯನ್ ಸ್ಟೋರಿಗೆ ಹೋಗೋಣ ಅಂತ. ಸೊ ಈಗ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀವಿ. ಇನ್ನೊಂದು 10 ಮಿನಿಟ್ಸ್ ಆಗುತ್ತೆ ಬಸ್ ಬರೋದಕ್ಕೆ. ಸೊ ಅಲ್ಲಿಗೆ ಹೋಗಿ ಮೂವಿ ನೋಡ್ಕೊಂಡು
ಮತ್ತು ಇಂಡಿಯನ್ ಸ್ಟೋರಿಗೆ ಹೋಗಿ ಬರೋಣ. ಇಲ್ಲಿನ ಪ್ಲೇಸ್ ನೋಡಿ ಹಿಂಗಿದೆ, ಕ್ಯೂಟ್ ಕೆಫೇಸ್ಗಳಿದೆ ಇಲ್ಲಿ. ಆ್ಯಂಡ್ ಇದೆಲ್ಲ ನೋಡ್ತಿದ್ದೀರಲ್ಲ, ಇದನ್ನು ಡೈಲಿ ಬಂದು ಇಲ್ಲಿ ಈ ಫ್ಲವರ್ಗಳನ್ನ ಪಾಟ್ ಸಮೇತ ಹಾಕ್ತಾ ಹೋಗ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಒಂದು ಕೆಫೆ ಇದೆ, ಫುಲ್ ಆಫ್ ಕೆಫೆಸ್. ಆ್ಯಂಡ್ ಎಲ್ಲದಿಂದ ಹಿಡಿದು ಇವಾಗ ಮೂವಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಜನ ಎಲ್ಲರೂ ಇಂಡಿಯನ್ಸ್ ಇದ್ದಾರೆ. ಆ್ಯಂಡ್ ಎಲ್ಲರೂ ಆ ಮೂವಿ ನೋಡೋಕ್ಕೆ ಬಂದಿರೋದು. ಫುಲ್ ಜನ ಇದ್ದಾರೆ. ಒಂದು ನಿಮಿಷ ತೋರಿಸಿ ನೋಡಿ ಎಷ್ಟು ಜನ ಇದ್ದಾರೆ. ಇದೊಳ್ಳೆ ಥಿಯೇಟರ್ ಥರ ಅಂತ ಕಾಣಿಸ್ತಾ ಇಲ್ಲ. ನಮ್ಮ ಜನನೇ, ನಾನೆಲ್ಲ ಮಿನಿ ಇಂಡಿಯಾಗೆ ಬಂದಿರೋ ಥರ ಫೀಲ್ ಬರ್ತಾ ಇದೆ. ಥಿಯೇಟರ್ ಹತ್ರ ಎಲ್ಲರೂ ಇಂಡಿಯನ್ಸೇ. ಆ್ಯಂಡ್ ಎಲ್ಲ ತೆಲುಗು ಮಾತಾಡ್ತಿದ್ದಾರೆ. ಐ ಗೆಸ್ ಎಲ್ಲರೂ ಆಂಧ್ರದವ್ರು ಅನ್ಸುತ್ತೆ. ಈಗ ಆಬ್ವಿಯಸ್ಲಿ ತೆಲುಗು ಮೂವಿಗೆ ಆಂಧ್ರದವರೇ ಜಾಸ್ತಿ ಬಂದಿರ್ತಾರಲ್ವಾ. ಆ್ಯಕ್ಚುಲಿ ಇದು ಥಿಯೇಟರ್ ಥರ ಇಲ್ಲ, ಒಂದು ಹಾಲು ಆಡಿಟೋರಿಯಮಲ್ಲಿ ಸ್ಕ್ರೀನ್ ಹಾಕಿ ಬಿಟ್ಟಂಗಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ನೋಡೋಣ ಯಾವ್ದು ಸಿಗುತ್ತೋ ಅದು. ಸೊ ಮೂವಿ ನೋಡಿಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಮೂವಿ ತುಂಬ ಚೆನ್ನಾಗಿತ್ತು. ಯಾವುದೋ ಇಂಗ್ಲೀಷ್ ಮೂವಿ ನೋಡ್ದಂಗೆ ಫೀಲ್ ಆಗ್ತಾಯಿತ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ದ ವೇ ಅದು ಸ್ಟೋರಿ ಹೇಳೋದಾಗಲಿ, ಫಸ್ಟ್ ಹಾಫ್ ಸ್ವಲ್ಪ ಲಿಟಲ್ ಬಿಟ್ ಲ್ಯಾಗ್ ಅನ್ನಿಸ್ತು. ಬಟ್ ಸೆಕೆಂಡ್ ಹಾಫ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಚೆನ್ನಾಗಿತ್ತು, ಬಟ್ ಸ್ಕ್ರೀನ್ ತುಂಬ ಚಿಕ್ಕದಿತ್ತು. ಸೊ ಅಂದರೆ ಇಷ್ಟು ಚೆನ್ನಾಗಿರೋ ಮೂವಿನ ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕಿತ್ತು ಅಂತ ಅನ್ನಿಸ್ತು. ಬಟ್ ಇಟ್ಸ್ ಓಕೆ, ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅನ್ನೋ ಥರ. ಸೊ ಈಗ ಮೂವಿ ಮುಗಿಸ್ಕೊಂಡು ವಾಪಸ್ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ. ಈಗ ಇಂಡಿಯನ್ ಸ್ಟೋರಿಗೆ ಹೋಗಬೇಕು. ಈಗ ಟೈಮ್ ಐ ಗೆಸ್ ಒಂದು 6:30 ಆಗಿದೆ. ಸೊ ಇಂಡಿಯನ್ ಸ್ಟೋರಿಗೆ ಹೋಗಿ 1 hour ಆಗುತ್ತೆ. ಅಲ್ಲೆಲ್ಲ ಶಾಪ್ ಮಾಡಿ ವಾಪಸ್ ನಮ್ಮ ಮನೆಗೆ ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ಊಟ ಏನೂ ಮಾಡಿಲ್ಲ. ಮೂವಿಯಲ್ಲಿ ಸ್ನ್ಯಾಕ್ಸ್ ಏನು ಕೊಟ್ಟರು, ಸಮೋಸ ಒಂದು ಚಿಕ್ಕದಿತ್ತು, ಆಮೇಲೆ ಪಾಪ್ಕಾರ್ನ್, ಅದನ್ನೇ ಊಟ ಥರ ಎಲ್ಲ ಚೆನ್ನಾಗಿ ತಿಂದ್ವಿ. ಸೊ ಐ ಗೆಸ್ ಹೊಟ್ಟೆ ಏನು ಹಸ್ದಿಲ್ಲ. ಇವಾಗೇನು ತಿನ್ನೋಕ್ಕೆ ಹೋಗಲ್ಲ ನಾವು, ಇನ್ನು ನೈಟೇ ಮುಗೀತು. ಈಗ ಸದ್ಯಕ್ಕೆ ನಾವು ಬೇಕಾಗಿರೋದು ಇಂಡಿಯನ್ ಸ್ಟೋರಲ್ಲಿ ಸ್ವಲ್ಪ ಸಿಕ್ಕಿದ್ರೆ ಸಾಕಾಗಿದೆ. ಹಸಿಮೆಣ್ಸಿಕಾಯಿ ಅಂತೂ ಒಂದು ಚೂರು ಇಲ್ಲ ಮನೆಯಲ್ಲಿ. ಬೇರೆದೇನೆಲ್ಲ ಮಾಡ್ಬೋದು, ಅಟ್ಲೀಸ್ಟ್ ಅವಲಕ್ಕಿ ಅಥವಾ ಏನಾದರೂ ಮಾಡೋದಕ್ಕೆ, ಚಿತ್ರಾನ್ನ ಥರ ಮಾಡೋದಕ್ಕೆ ಹಸಿಮೆಣ್ಸಿಕಾಯಿ ಬೇಕಾಗತ್ತೆ. ಸೊ ಅಟ್ಲೀಸ್ಟ್ ಅದಾದರೂ ಸಿಕ್ಕಿದ್ರೆ ಸಾಕು. ಮತ್ತು ಸ್ವಲ್ಪ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಏನಾದರೂ ಒಂಚೂರು ತೊಗೊಂಡು ಹೋಗ್ತೀನಿ. ಆ್ಯಂಡ್ ಅಷ್ಟೇ. ಈಗ ಬಸ್ಸಿಗೆ ಕಾಯ್ತಾ ಇದ್ದೀವಿ. ಸೊ ಇಲ್ಲಿನ ಸ್ಟ್ರೀಟ್ ನೋಡಿ ಹಿಂಗಿದೆ. ಇಲ್ಲಿ ಕೆಳಗಡೆ ಎಲ್ಲ ಶಾಪ್ಗಳು, ಮೇಲ್ಗಡೆ ಎಲ್ಲ ಅಪಾರ್ಟ್ಮೆಂಟು. ಸೊ ಹೀಗೆ ಇದೆ. ಆ್ಯಂಡ್ ಬಸ್ ಇನ್ನೊಂದು 12 minutes ಇದೆ ಬರೋದಕ್ಕೆ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಬಸ್ ಸಿಕ್ಕಿದ್ಮೇಲೆ ಹೋಗೋಣ. ಇದು ಇಂಡಿಯನ್ ಫುಡ್ ಹೌಸ್ ಕ್ಲೋಸ್ ಆಗಿದೆ. ಅದಕ್ಕೆ ಮುಂದೆ ಇನ್ನೊಂದು ಇಂಡಿಯನ್ ಸ್ಟೋರ್ ಇದೆ ಅಂತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದೊಂದು 8 o'clockವರೆಗೂ ಓಪನ್ ಇರುತ್ತೆ. ಇವಾಗ 7:30, ಇನ್ನೊಂದು ½ an hour ಇದೆ ಅನ್ಸುತ್ತೆ ನಮಗೆ ಶಾಪ್ ಮಾಡೋದಕ್ಕಷ್ಟೇ. ಸೊ ತೊಗೊಂಡು ಹೋಗೋಣ. ನಾನು ಫಸ್ಟ್ ನೋಡ್ಬಿಟ್ಟು ಯಪ್ಪ ಕ್ಲೋಸ್ ಆಗಿಬಿಟ್ಟಿದೆಯಾ, ನಾನು ಹಸಿಮೆಣ್ಸಿಕಾಯಿ ಸಿಗಲ್ಲಪ್ಪ ಇವಾಗ ಅಂತ ಟೆನ್ಷನ್ ಆಗಿತ್ತು ನನಗೆ. ಓಕೆ, ಇನ್ನೊಂದು ಸ್ಟೋರ್ ಇದೆ, ಸಮಾಧಾನ. ಆದರೂ ನಿಜ ಹೇಳ್ಬೇಕಂದ್ರೆ ನಮ್ಮ ಇಂಡಿಯನ್ ಫುಡ್ಡಿಗೆ ಅದ್ರಲ್ಲಿ ಯೂಸ್ ಮಾಡೋ ಪ್ರತಿಯೊಂದು ಪದಾರ್ಥಕ್ಕೂ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಲ್ವಾ. ಅಂದರೆ ಪ್ರತಿಯೊಂದು ಹಬ್ಬಕ್ಕೂ ಏನು ತಿನ್ನಬೇಕು, ಏನು ತಿನ್ನಬಾರ್ದು ಎಲ್ಲ ಗೊತ್ತು. ನಂಗೆ ಗೊತ್ತಿಲ್ಲ ಇಲ್ಲಿನ ಜನ ಬರೀ ಫ್ರೋಝನ್ ತಿಂತಾರೆ, ಮೈದಾ ತಿಂತಾರೆ. ನಾನು ಅವ್ರಿಗೆ ಹೇಗೆ ಜೀವನ ಮಾಡ್ತಿದ್ದಾರೆ ಅಂತ. ಬಟ್ ನಮಗೆ ನಿಜ ಹೇಳ್ತೀನಿ, ಆ ಇಂಡಿಯನ್ ಪದಾರ್ಥಗಳು ಇಲ್ದಂಗೆ ಏನೂ ಮಾಡೋಕ್ಕಾಗಲ್ಲ. ಇದೀಗ ನಮ್ಮ ಸ್ಟ್ರೆಂತ್ ಸ್ಟ್ರಾಂಗ್ ಆಗೋದಕ್ಕೆ ಅದೇ ರೀಸನ್ನು. ಸೊ ಅದು ಬೇಕೇ ಬೇಕು ನಮಗೆ.
ಹೀಗೆ ಹೇಳಿದೆ ಅಂದರೆ ಇವಾಗ ನೋಡಿ, ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಅದನ್ನು ತಿನ್ನಬೇಕು ಅಂತಾರೆ. ಯಾಕೆ? ಆಗ ಚಳಿಗಾಲದ ಟೈಮು. ಸೊ ಈ ಥರ ಪ್ರತಿಯೊಂದು ಹಬ್ಬಕ್ಕೂ ಏನಾದರೂ ಒಂದು ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಅದ್ರಲ್ಲಿ ತಿನ್ನೋಂತಹ ಆಹಾರನೂ ಆ ವೆದರ್ಗಾಗಲಿ ಎಲ್ಲದಕ್ಕೂ ಆಗಲಿ ನಮಗೆ ಬೆನಿಫಿಟ್ ಆಗೋ ಥರ ಇದೆ. ಸೊ ಇಟ್ಸ್ ಲಿಟಲಿ ಅಮೇಝಿಂಗ್. ಆ ಕಲ್ಚರ್ ಆಗಲಿ ಎಲ್ಲ ಥರನೂ ಹಿಂಗೆಲ್ಲೂ ಕಾಣೋದಕ್ಕೆ ಸಾಧ್ಯ ಅಲ್ಲ. ಅದಂತೂ ನಿಜ 100%. ಅದಕ್ಕೆ ನಾವು ಅನ್ಸುತ್ತೆ ಇಂಡಿಯನ್ಸ್ ನಾವೆಲ್ಲೂ ಹೋದರೂ ನಮ್ಮ ಇದನ್ನೇ ನಾವು ಹೊಡ್ಕೊಂಡ್ಬಿಡ್ತೀವಿ. ಆಗಲ್ಲ ಹೀಗೆ ಜೀವನ ಮಾಡೋಕೆ. ಅವ್ರಿಗೆ ಹೇಳ್ತಾರೆ ಏನದು ಬರೀ ಫ್ರೋಝನ್ ಫುಡ್. ಇವನ್ ಏನಪ್ಪ ಶಾಪಿಂಗ್ ಹೋಗ್ತೀವಲ್ಲ, ವೆಜಿಟೇಬಲ್ ಶಾಪಿಂಗ್, ಅಲ್ಲೂ ಅಷ್ಟೇ ಅವ್ರೇನು ನಮ್ಮ ಥರ ನಾನು ಯಾವತ್ತೂ ನೋಡೇ ಇಲ್ಲ. ಫ್ರೆಶ್ಶು ಫ್ರೂಟ್ಸು ವೆಜಿಟೇಬಲ್ಸ್ ಅವನ್ನೆಲ್ಲ ಹಿಡ್ಕೊಂಡ್ಬರೋದನ್ನು ಬರೀ ಫ್ರೋಝನ್ ಸೆಕ್ಷನಲ್ಲಿ ಇರ್ತದೆ. ಫ್ರೋಝನ್ ಮೀಟು, ಫ್ರೋಝನ್ ವೆಜಿಟೇಬಲ್ಸ್. ಇವನ್ ವೆಜಿಟೇಬಲ್ಸ್ ಕಟ್ ಮಾಡೋ ಸ್ಟೋರಿಗೆ ಪೇಷನ್ಸ್ ಇಲ್ಲ, ಎಲ್ಲ ಕಂಪ್ಲೀಟ್ ಫ್ರೋಝನ್ ತೊಗೊತಾರೆ. ರೋಟಿ ಅದು ಬೇಕಲ್ಲ ಅವರಿಗೆ. ಈವನ್ ಪಿಜ್ಜಾ ಬೇಸು ಮತ್ತು ರ್ಯಾಪ್ ಎಲ್ಲ ಮಾಡೋದಕ್ಕೆ ಅವ್ರಿಗೊಂದು ರೋಟಿ ಥರ ಇರುತ್ತೆ, ಅದು ಬೇಕು. ಸೊ ಅದೂ ಫ್ರೋಝನ್ನೇ. ಜ್ಯೂಸಸ್ ಡೈರೆಕ್ಟ್. ಸೊ ಈ ಥರ ಎಲ್ಲನೂ ಅದೇ ಥರ ತೊಗೊತಾರೆ. ಅದೇ ಶಾಕಿಂಗ್. ಅವ್ರು ಹೆಂಗೆ ಭಾಳಷ್ಟು ವರ್ಷಗಳ ಕಾಲ ಹೆಂಗಿರ್ತಾರೆ, ಹೆಲ್ದಿಯಾಗಿ ಹೆಂಗಿರ್ತಾರೆ ಅಂದರೆ ನನ್ನದು ದೊಡ್ಡಪ್ಪ ಇಲ್ಲಿ ಜನದ್ದು. ನನಗೆ ಹಂಗಿರೋಕ್ಕಾಗಲ್ಲಪ್ಪ. ನನಗೆ ಎಲ್ಲ ಥರದ್ದು ಫ್ರೂಟ್ಸ್ ಇರಬೇಕು, ವೆಜಿಟೇಬಲ್ಸ್ ಇರಬೇಕು, ಕಾಳು ಎಲ್ಲದೇ ಇರಬೇಕು. ಅವಾಗ ಸಮಾಧಾನ. ನೋಡಿ ಇಲ್ಲಿ ಹಿಂಗಿದೆ, ಗೋಪಾಲ್ ಟೂತ್ ಪೌಡರ್ ಇದೆ. ಹಿಂಗೆ ನೋಡೇ ಇರಲಿಲ್ಲ ನಾನು, ಇವತ್ತು ಹಿಂಗೆ ನೋಡಿದ್ದೀನಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನೋಡಿದೆ, ಲೈಕ್ ಗುಲಾಬ್ ಜಾಮೂನ್ ಪ್ಯಾಕೆಟ್. ನಾನು ತಗೊಂಡಿದ್ದೀನಿ. ನಂಗೆ ಗುಲಾಬ್ ಜಾಮೂನ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಫೈನಲಿ ನಾನು ತಗೊಂಡಿದ್ದೀನಿ. ಮತ್ತೇನಿದೆ? ಆ್ಯಂಡ್ ಇಲ್ಲಿ ಇನ್ನೊಂದು ಚೆನ್ನಾಗೇನಿದೆ ಗೊತ್ತಾ, ಮಿಲ್ಲೆಟ್ಸ್ ಎಲ್ಲ ಇಟ್ಟಿದ್ದಾರೆ. ನಂಗೆ ಅಲ್ಲಿ ಮಿಲ್ಲೆಟ್ ಎಲ್ಲ ಸಿಗ್ತಿರ್ಲಿಲ್ಲ. ಆ್ಯಂಡ್ ಇವನ್ ರಾಜ್ಮುಡಿ ರೈಸು ಕೂಡ ಇದೆ. 5 kg ರಾಜ್ಮುಡಿ ರೈಸ್ ಎಲ್ಲ ಇದೆ ನೋಡಿ. ನಾನು ಹ್ಯಾಪಿ ಅಟ್ಲೀಸ್ಟ್ ಇಷ್ಟೊಂದೆಲ್ಲ ಸಿಗುತ್ತಲ್ಲ ಅಂತ. ಬಟ್ ಇವತ್ತು ತೊಗೊತಾ ಇಲ್ಲ, ಬಾರ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬಂದು ತೊಗೊಳ್ಳೋಣ ಅಂತ. ನಾನೇನು ತೊಗೊಂಡೆ ಗೊತ್ತಾ? ನುಗ್ಗೆಕಾಯಿ ತೊಗೊಂಡೆ. ಭಾಳ ದಿನ ಆದಮೇಲೆ ನುಗ್ಗೆಕಾಯಿ ನೋಡಿದ್ದೀನಿ. ನುಗ್ಗೆಕಾಯಿ ಸಾಂಬಾರು ಮಾಡಿ ತಿನ್ನಬೇಕು. ಮತ್ತು ಅಂಥದ್ದೇನು ಸ್ಪೆಷಲ್ ತೊಗೊಳ್ಳಿಲ್ಲ. ತುಪ್ಪ ತೊಗೊಂಡೆ, ಆರ್ಗ್ಯಾನಿಕ್ ತುಪ್ಪ ಸಿಕ್ತು, ಅದನ್ನು ತೊಗೊಂಡೆ. ಆಮೇಲೆ ಮಂಡಕ್ಕಿ ತೊಗೊಂಡ್ವಿ, ಮಂಡಕ್ಕಿ ಸಿಕ್ತು. ಅಷ್ಟೇ, ವಿ ಆರ್ ಡನ್. ಮತ್ತು ಇಲ್ಲೆಲ್ಲ ಫುಲ್ ಸ್ನ್ಯಾಕ್ಸ್ ಸೆಕ್ಷನ್ ಇದೆ. ಆ್ಯಂಡ್ ಪಾಪಡ್ ತೊಗೊಂಡೆ, ಬೇರೆ ಏನೂ ತೊಗೊಂಡೆ. ಹುರುಳಿಕಾಳೂ ಸಿಕ್ತು. ಎಲ್ಲ ತೊಗೊಂಡಿದ್ದೀವಿ. ಸರಿಯಾಗಿ ನಾನು ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಟೈಮ್ ಆಗ್ತಾಯಿದೆ, ಕ್ಲೋಸಿಂಗ್ ಟೈಮ್ ಇದೆ. ಸೊ ಅದಕ್ಕೆ ಪಟ ಎಲ್ಲ ತೊಗೊಂಡು ಹಾಗೆ ಫಾಸ್ಟಾಗಿ ನಿಮಗೂ ತೋರಿಸ್ದೆ. ಮುಗಿದು 1/2 ಅವರಲ್ಲೇ ಎಲ್ಲ ಮುಗಿಸ್ಬಿಟ್ವಿ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇದೊಂದು ಬ್ಯಾಗು, ಇದೊಂದು ಬ್ಯಾಗ್, 2 ಬ್ಯಾಗ್ ಫುಲ್. ಇಲ್ಲಿ ನೋಡಿ, ಇದೊಂದು ಬ್ಯಾಗು, 2 ಗ್ರೋಸರಿ ಬ್ಯಾಗು. ಅಯ್ಯೋ, ಇವತ್ತು ಸಕ್ಕದಾಗಿ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ. 2 ಬ್ಯಾಗ್ H&M ಅಲ್ಲಿ. ಆ್ಯಂಡ್ ಇವಾಗ ವಾಪಸ್ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಇಂಡಿಯನ್ ರೆಸ್ಟೋರೆಂಟ್ಗಳೆಲ್ಲ ಭಾಳ ದೂರ ಇದೆ, ಒಂದು 30 ಮಿನಿಟ್ಸ್ ಇದೆ. ಈಗ 9 o'clock ಟ್ರೈನ್ ಇದೆ. ನಾವು ಅಲ್ಲಿಗೆ ಹೋದರೆ ಆಮೇಲೆ ಮಿಸ್ ಮಾಡ್ಕೊಂತೀವಿ. 11 ಗಂಟೆಗೆ ಇರೋದು, ಅಷ್ಟು ಲೇಟಾಗಿ ಯಾರು ಹೋಗ್ತಾರೆ? ಅದಕ್ಕೆ ಅದ್ರ ಬದಲು ಇಲ್ಲೇ ಸೆಂಟ್ರಲ್ ಸ್ಟೇಷನಲ್ಲೇ ಸಬ್ವೇಲಿ ಏನಾದರೂ ಹಂಗೆ ಹಸಿ ಪಸಿ ಏನೋ ಗ್ರೀನು ಎಲೆ ಅವು ಇವನ್ನೆಲ್ಲ ಹಾಕಿ ಅದ್ಲಾಗ ಏನೋ ಒಂದು ಮಾಡಿಕೊಡ್ತಾನೆ. ವೆಜ್ ಅಂದರೆ ಬರೀ ಎಲೆಗಳು ಹಾಕಿ ಅದನ್ನೇ ಏನಾದರೂ ತಿನ್ಕೊಂಡು ಹೋಗೋಣ, ಸಾಕು, ಅದೇ ಬೆಟರು ಅಂತ ಅನ್ನಿಸ್ತದೆ. ಬೆಳಗ್ಗೆ ಸ್ಟೇಷನ್ನು ಫುಲ್ ಗಿಜ ಅಂತ ಲಕ ಉಳಿತಿತ್ತು. ಇವಾಗ ನೋಡಿ ಫುಲ್ ಖಾಲಿ, ಜನನೇ ಇಲ್ಲ. ಬಂದ್ವಿ ಸಬ್ವೆಗೆ.
ಆಪ್ಷನ್ ತುಂಬ ಇದೆ, ಬಿಕಾಸ್ ಇದು ಸಬ್ಬೆ ಅಲ್ವಾ, ಸದ್ಯ ಸಿಕ್ತು. ಅದನ್ನೇ ಒಂದು 30 ಸೆಂಟಿಮೀಟರ್ ಅದಂತೂ ಇಷ್ಟುದ್ದ ಬರುತ್ತೆ, ಅದನ್ನೊಬ್ಬರನ್ನೇ ತಿನ್ನೋಕ್ಕಾಗಲ್ಲ. ಅದಕ್ಕೆ ಅದು ಒಂದನ್ನು ತೊಗೊಂಡು ಹಾಫ್ ಕಟ್ ಮಾಡಿಸ್ತಾ ಇದ್ದೀನಿ ನಾನು. ಅದು ಫುಲ್ಲು ಇಷ್ಟುದ್ದ ಬರೋದು, ಅದನ್ನ ಹಿಂಗೆ ತಿನ್ನೋಕ್ಕಾಗತ್ತೆ. ಸೊ ಸಾಕದು, ಇವಾಗ ಹೊಟ್ಟೆ ತುಂಬ ಹೋಗುತ್ತೆ ಅದನ್ನು ತಿಂದರೆ. ಮನೆಗೆ ಹೋಗಿ ಮಲ್ಕೊಂಡು ಬಿಡೋದೆ. ಇವತ್ತು ಸಂಡೇ ಬೇರೆ, ಮಂಡೇ ಆಫೀಸು, ಅವನಿಗೆ ಆಫೀಸು ಎಲ್ಲ ಕೆಲಸಗಳು ಜಾಸ್ತಿ ಇರುತ್ತೆ. ನನಗೂ ವೀಕ್ ಸ್ಟಾರ್ಟ್ ಆಗುವಾಗ ತುಂಬ ಕೆಲಸಗಳಿರುತ್ತೆ ನನಗೂ. ಸೊ ಇವತ್ತು ನಾನು ರೂಟೀನ್ನ ಫಾಲೋ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಹೋಗೋದೇ ಲೇಟ್ ಆಗುತ್ತೆ. ಇವತ್ತು ನೆನ್ನೆನೂ ಲೇಟಾಗೇ ಮಲ್ಕೊಂಡಿದ್ದು, ಬಿಕಾಸ್ ಫ್ರೆಂಡ್ ಮನೇಲಿ ಗೆಟ್ ಟುಗೆದರ್ ಇದರಿಂದ ಬಂದಿದ್ದು ಲೇಟು, ಇದ್ದಿದ್ದು ಲೇಟು. ಸೊ ಇವತ್ತು ಸೇಮ್ ಥಿಂಗ್ ಆಗುತ್ತೆ. ಚೆನ್ನಾಗಿದೆ ಇಷ್ಟೊಂದಿದೆ, ಸಾಕಾಗುತ್ತೆ. ಎಷ್ಟಾದ್ಮೇಲೆ 9 ಗಂಟೆ ಆದರೂ ಬಿಸಿಲು ಹಿಂಗಿದೆ ಅಂದರೆ, ಮಾರ್ನಿಂಗ್ ಒಂದು 4 ಗಂಟೆಗೆ ಹಿಮ ಬೀಳ್ತಿರ್ಬೇಕಾದ್ರೆ ಕ್ಲೈಮೇಟ್ ಇರುತ್ತಲ್ಲ ಹಂಗಿದೆ ಅಲ್ವಾ ಇವಾಗ. ಚಳಿ ಇದೆ, ಅರೆ ಮಳೆ ಬರ್ತಿಲ್ಲ, ಖುಷಿ ಅದೊಂದು. ಇಲ್ಲಾಂದರೆ ಪೂರ ಒದ್ದೆ ಆಗಿ ಹೋಗ್ತೀವಿ. ಇನ್ನೂ 20 ಮಿನಿಟ್ಸ್ ಇದೆ. ಸೊ ಇನ್ನೂ ಒಂದು 20 ಮಿನಿಟ್ಸ್ ಇದೆ ನಮ್ಮ ಟ್ರೈನ್ ಬರೋದಕ್ಕೆ. ಸ್ಟೇಷನಲ್ಲಿ ಇದ್ದೀವಿ. ನನ್ನ ಜಾಕೆಟ್ ಕಲರೇ ಇದೆ ಇಲ್ಲ ಒಂದು ಟ್ರೈನು. ಬಂತು 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 ನಮ್ಮ ಟ್ರೈನ್ ಬಂತು, ಬೇಗ ಹತ್ಕೊಂಡು ಹೋಗಿ ಬಂತು. ಏನು ಗೊತ್ತಾ, ಮೈಕೆ ಹಾಕ್ಕೊಂಡಿಲ್ಲ, ಎಷ್ಟು ಶುದ್ಧ ಮಾತಾಡ್ಕೊಂಡು ಬಂದೆ. ಸೊ ಆಮೇಲೆ ರಿಯಲೈಸ್ ಆಯಿತು, ಅಯ್ಯೋ ಮೈಕೆ ಹಾಕ್ಕೊಂಡಿಲ್ಲ, ಹಾಗೆ ವಿಡಿಯೋ ಎಂಡ್ ಮಾಡಿಬಿಟ್ಟೆ ಅಂತ. ಓಕೆ, ಈಗ ಟೈಮು 10:30 ಆಗಿದೆ. ಮನೆಗೆ ರೀಚ್ ಆಗಿದ್ದೀವಿ. ಸಿಕ್ಕಾಬಟ್ಟೆ ಚಳಿ ಇತ್ತು. ಹುಡಿ ಮೇಲೆ ಜಾಕೆಟ್ ಹಾಕ್ಕೊಂಡು ನಡ್ಕೊಂಡು ಮನೆಗೆ ಬಂದಿದ್ದೀವಿ. ಆ್ಯಂಡ್ ಸಕ್ಕತ್ತಾಗಿ ಶಾಪ್ ಮಾಡಿದ್ದೀನಿ. ಈ ವೀಕೆಂಡು ಮತ್ತೆ ಕರ್ಕೊಂಡು ಹೋಗು ಅಂತ ಅವನಿಗೆ ಹೇಳಿದ್ದೀನಿ, ಕರ್ಕೊಂಡು ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಶಾಪಿಂಗ್ ಮಾಡೋಣ ಅಂತ. ಓಕೆ, ಡೇ ವಾಸ್ ಗುಡ್, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮೂವಿ ತುಂಬ ಚೆನ್ನಾಗಿತ್ತು. ಹೋಲ್ ಡೇ ವೆಲ್ ಸ್ಪೆಂಟ್. ಮತ್ತು ಇನ್ನೊಂದು ವ್ಲಾಗ್ದೊಂದಿಗೆ ನಾನು ಬರ್ತೀನಿ ಅಂತ ಹೇಳ್ತಾ, ಐ ಆಮ್ ಅರ್ಪಿತಾ ತೇಲ್ಕರ್, ಸೈನಿಂಗ್ ಆಫ್. ಬಾಯ್.